ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ರಕ್ಷಾ ಬಂಧನ್ ಮತ್ತೆ ಬಂದಿದ್ದೆ 2025 ಸೊ ಎವ್ರಿ ಇಯರು ಒಂದೊಂದು ಇಯರ್ ದೊಡ್ಡವ್ರು ಆಗ್ತಾ ಹೋಗ್ತಾ ಇದಾರೆ. ಸೊ ಚಿಕ್ಕದಾಗಿ ಕ್ಯೂಟ್ ಆಗಿದ್ದಾಗಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅಲ್ಲೇ ಇಬ್ರು ಟೀನೇಜರ್ಸ್ ಆಗಿ ದೊಡ್ಡವರಾಗಿ. ಸೊ ಅವರ ಬಾಂಡನ್ನು ಡಿಸ್ಕ್ರೈಬ್ ಮಾಡೋದೇ ಕಷ್ಟ. ಒಂದ್ಸತಿ ತುಂಬಾ ಕ್ಲೋಸ್ ಆಗಿರ್ತಾರೆ, ಒಂದ್ಸತಿ ಒಳ್ಳೆ ನಾಯಿಗಳ ಥರ ಕಚ್ಚಾಡ್ತಾ ಇರ್ತಾರೆ. ಬಟ್ ಆ ಪ್ರೀತಿ, ಆ ಕೇರ್, ಆ ಒಂದು ಅಂಡರ್ಸ್ಟ್ಯಾಂಡಿಂಗು ಒಂದು ಅಣ್ಣ ತಂಗಿಲಿ ಇರೋದು, ಅದು ಅವ್ರಿಗೆ ಅರ್ಥ ಆಗಬೇಕು, ಇನ್ಯಾರಿಗೂ ಅರ್ಥ ಆಗಲ್ಲ. ಸೊ 5 ನಿಮಿಷದಲ್ಲಿ ಕಚ್ಚಾಡ್ತಿರ್ತಾರೆ, 5 ನಿಮಿಷದಲ್ಲಿ ಸರಿ ಹೋಗ್ತಾ ಇರ್ತಾರೆ. ಅವ್ರ ಮಧ್ಯದಲ್ಲಿ ನಾವು ಹೋದ್ರೆ ನಮ್ಮ ತಲೆನೇ ಕೆಟ್ಟೋಗೋದು. ಸೊ ಇಟ್ಸ್ ಆಲ್ವೇಸ್ ಫನ್. ಇಲ್ವಾ ನಮ್ಮ ಮನೆಯಲ್ಲಿ ಇದು ಗರೀಬು ಸಂಸ್ಥಾ ಹಬ್ಬಕ್ಕೆಲ್ಲ ಯೂಸ್ ಮಾಡಿಲ್ಲ ನಾವು. ಸರ್ಗೋ ಖರ್ಚು ಮಾಡಿದ್ಲು. ಕೂಲಿ ಮುಚ್ಕೊಂಡ ರಿಯಲ್ ಸಿಲ್ವರ್ ತರ ತಂದ್ರೆ ರಿಯಲ್ ಆಯ್ತು. 120 ರೂಪಾಯಿ ಯಾರೋ ಕೊಡ್ತಾರೆ. ಅದಕ್ಕೆ ಅವಳಿಗೆ ಒಂದೇ ಗಿಫ್ಟ್ ಕೊಡ್ತೀನಿ. ಅಣ್ಣನ ದುಡ್ಡಿಂದ ಅಣ್ಣನ ರಾಖಿ ಕಟ್ರೆ ಅನ್ಸೋದು. He has the audacity to tell. ನೋ ನಂಗೆ ಅಷ್ಟೊಂದು ಬೇಡ, ನಂಗೆ ಅಷ್ಟೊಂದು ಬೇಡ. ಬಾಯಲ್ಲಿ ತುರ್ಕೊಂಡಿರೋದೇ ನಂಗಾದ್ರೆ. ಬೀಳ್ಸಿರ ಅಲ್ಲಿ ಲಕ್ಷ್ಮಿ ಇದೆ. ಥೋ 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 ये राखी है कि क्या? ಗಿಫ್ಟ್ ಬೇಕಾಗಲ್ವಾ? ಫುಲ್ಲು ಸಾಷ್ಟಾಂಗ ನಮಸ್ಕಾರ. ಏನಾದ್ರು ಮಾಡಿದ್ರೆ ಗಿಫ್ಟ್ ಕೊಡಲ್ಲ. ಸುಮ್ಮನೆ ಕಾಲಿಗೆ ಬಿಡೋ. ಹೇಳ್ತಿದ್ರೆ ಬೇಗ. ನಮ್ಮಮ್ಮನ ಹತ್ರ ಸ್ಟೋರೇಜ್ ಇಲ್ಲ. ನೀನ್ ಬಟ್ಟೆ ಆಮೇಲೆ ಅರ್ಧಾಕ್ಬಿಡ್ತೀನಿ ಏನಾರು ಮಾಡಿದ್ರೆ. ಸುಮ್ಮನೆ ನಿಮ್ಮ ಅಣ್ಣ ಚೆನ್ನಾಗಿರ್ಲಿ, ನಿಮ್ಮ ಅಣ್ಣಗೆ ಒಳ್ಳೆ ದುಡ್ಡು ಸಿಕ್ಲಿ, ನಿಮ್ಮ ಅಣ್ಣ ಸಕ್ಸಸ್ಫುಲ್ ಆಗಿ ನಿನಗೆ ಒಂದು ಐಫೋನ್ ಕೊಡಿಸ್ಲಿ. ಇದು ಸಾಕು. ಇದು ಗಿಫ್ಟ್ ಕೊಟ್ಟಿಲ್ಲ ನಮ್ಮ ಮಗಳೇ. ಬಾ ತಗೋ, ಇದನ್ನ ಎತ್ಕೊಂಡು ಕೊಡ್ತೀನಿ. ತಗೋ. ಕಾಲಿಗೆ ಬಿದ್ದಿದ್ದಾಳೆ, ಅದೇ ದೊಡ್ಡ ವಿಷಯ.
ಇವರಿಬ್ಬರ ಪ್ರೀತಿ ಹಿಂಗೆ ಇರಲಿ. ನೆಕ್ಸ್ಟ್ ರಕ್ಷಾ ಬಂಧನ್ ತನಕ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಏನಾಯ್ತೋ ಗೊತ್ತಾಗ್ತಿಲ್ಲ ನಂಗೆ ನಿಜವಾಗ್ಲೂ. ಒಬ್ಬ ಜೇಬ್ ಕಳ್ಳ ಕತ್ತರಿಸುವಂತರ ಇದ್ದಾನೆ, ಇನ್ನೊಬ್ಳು ಕಳ್ಳಿ ತರ ಇದ್ದಾಳೆ.